ಕೇಮ್ದೊಡ್ಡಿಲಿ ನಮಗೆ ಗಿಲ್ಲಿಯವರ ಫ್ರೆಂಡ್ ಅವರು ಸಿಕ್ಕಿದ್ದಾರೆ. ಗಿಲ್ಲಿಯವರ ಆರಂಭದ ದಿನಗಳಲ್ಲಿ ಜೊತೆಲಿದ್ದಂಥವ್ರು, ಸಾಕಷ್ಟು ಶೋಗಳಲ್ಲಿ ಜೊತೆಗೆ ಕೆಲಸ ಮಾಡಿದ್ದಾರೆ. ಯೂಟ್ಯೂಬ್ ವಿಡಿಯೋಗಳನ್ನು ಕ್ರಿಯೇಟ್ ಮಾಡುವಾಗಲೂ ಕೂಡ ಅವ್ರ ಜೊತೆಗಿದ್ದರು. ಅವ್ರನ್ನ ಮಾತನಾಡಿಸ್ತೀನಿ. ಆ ಸ್ಟಾರ್ಟಿಂಗ್ ಡೇಸ್ ಹೇಗಿತ್ತು ಅನ್ನೋದು ಅವ್ರನ್ನೇ ಕೇಳ್ತೀನಿ. ಸರ್, ಗಿಲ್ಲಿಯವರು ಇವತ್ತು ಜನಮಾನಸದಲ್ಲಿ ಬೆರ್ತೋಗ್ಬಿಟ್ಟಿದ್ದಾರೆ. ಅವರ ಆರಂಭದ ದಿನಗಳು ಅಂದರೆ ಸಾಕಷ್ಟು ಶೋಗಳಲ್ಲಿ ಅವರೊಟ್ಟು ಕೆಲಸ ಮಾಡಿದ್ದೀರಿ. ಅದನ್ನು ನೆನ್ಪು ಮಾಡ್ಕೊಳ್ಳೋದ್ರೆ ಏನೆಲ್ಲ ನೆನ್ಪು ಮಾಡ್ಬೋದು? ಅಂದರೆ ಸರ್, ಇದು ಸ್ಟಾರ್ಟಿಂಗು ಇನ್ನೂ ಶೋ ಅದು ಅನ್ನೋದಕ್ಕಿಂತ ಮುಂಚೆಗೆ ನಮಗಿನ್ನೂ ಮುಂಚೆಯಿಂದನೂ ಫ್ರೆಂಡು. ಹೆಂಗೆ ಅಂತಂದರೆ, ನಾನು ಒಂದಷ್ಟು ಯೂಟ್ಯೂಬಲ್ಲಿ ಸಾಂಗ್ಸ್ಗಳು ಮಾಡ್ತಿದ್ದೆ, MS ರವಿಗೌಡ್ರವು. ಅವ್ರಿಗೆ ಅದು ನೋಡಿದ್ರೆ ಒಂಥರ ಖುಷಿ. ಅವರು ನಾನು ನೋಡ್ತಿದ್ದೆ, ಯಾವುದಪ್ಪ ಯೂಟ್ಯೂಬಲ್ಲಿ ವೀಡಿಯೋಗಳೆಲ್ಲ ಮಾಡ್ತಿದ್ರಲ್ಲ, ದೊಡ್ಡ ದೊಡ್ಡ ಸ್ಟೋರಿ ವೀಡಿಯೋಗಳೆಲ್ಲ ಮಾಡ್ತಿದ್ರು, ಒಂದೇ ಟೇಕಲ್ಲಿ ಮಾಡ್ತಿದ್ರು. ಅವ್ರಿಗೆ ನಮ್ಮ ಕಂಡ್ರೆ ಒಂಥರ ಪ್ರೀತಿ, ನಮ್ಗೆ ಅವ್ರ ಕಂಡ್ರೆ ಒಂಥರ ಪ್ರೀತಿ. ಖುಷಿ ಏನಪ್ಪ ಅಂತಂದರೆ, ಇನ್ನು ನಾವು ಸ್ಟಾರ್ಟಿಂಗ್ ಸ್ಟ್ರಗಲ್ ಡೇಸು ಬೆಳೀತಾ ಇರಬೇಕಾದ್ರೆ ನಾವು ಈಗ ಒಂದು ವೀಡಿಯೋ 2 ವೀಡಿಯೋ ಮಿಲಿಯನ್ ಹೋದಾಗ ಜನರ ಪ್ರೀತಿ ಸಡನ್ನಾಗಿ ಸಿಕ್ತಾಗ ನಮ್ಗೆ ಹೆಂಗಾಯ್ತದಲ್ಲ, ಹಂಗೆ ಅವ್ನಿಗೂ ನಮ್ಗಿಬ್ರಿಗೂ ಅಟ್ಟೆ ಟೈಮ್ ಸಿಕ್ತಂಗೆ ಆಗಿತ್ತು. ಅವು ಆ ವೇಲ್ ಮಾಡ್ತಾಯಿದ್ದೆ, ನಾನು ಈ ವೇಲ್ ಮಾಡ್ತಾಯಿದ್ದೆ, ಸಾಂಗ್ಗಳು ಮಾಡ್ತಿದ್ದೆ, ಅವರು ಸ್ಟೋರಿಗಳು ಮಾಡ್ತಿದ್ದೆ. ಹಿಂಗೆ ಮಾಡಬೇಕಾದ್ರೆ ಹಿಂಗೆ ಆಕಸ್ಮಿಕ ಒಂದು ಭೇಟಿಯಾಗಿ ಸುಮಾರು ಗಂಟೆಗಳ ಕಾಲ ಕೂತ್ಕೊಂಡು, ಎಲ್ಲಿ ನಾವೇನು ಸ್ಟಾರ್ ಹೋಟ್ಲಲ್ಲಿ ಕಾಫಿ ಕುಡಿತಾ ಮಾತಾಡಿದವರಲ್ಲ, ಫುಟ್ಪಾತಲ್ಲಿ ಕೂತ್ಕೊಂಡು ಅಗೇರೆ ಬ್ರಿಡ್ಜ್ ಹತ್ರ ಫುಟ್ಪಾತಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡಿದ್ದೋ, ಓದೋ ಉಂಡೋ ತಿಂದೋ, ಅವ್ರ ರೂಮಲ್ಲೇ ಊಟ ಮಾಡಿದ್ವಿ, ಎಲ್ಲ ಮಾಡ್ಕೊಂಡು ಅದಾದಮೇಲೆ ಯಥಾ ಪ್ರಕಾರ ಟಚ್ಚಲ್ಲಿದ್ವಿ, ಮಾಡ್ತಾಯಿದ್ದೀವಿ. ಅದಾದಮೇಲೆ ಅವ್ರಿಗೆ ಶೋ ಸಿಕ್ತು, ನಮಗಿಂತ ಮುಂಚೆನೇ ಒಂದು ಶೋ ಸಿಕ್ತು. ಅದಾದಮೇಲೆ ನೆಕ್ಸ್ಟು ಶೋ ಇದಕ್ಕೆ ಲಾಸ್ಟ್ ಪ್ರೀಮಿಯರ್ ಲೀಗು, ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗಿಗೆ ನಾನು ಸೆಲೆಕ್ಟ್ ಆಯ್ತೀನಿ. ನಾನು ಅವರು ಎಲ್ಲ ಜೊತೆಲಿ ಪ್ರಾಕ್ಟೀಸ್ಗಳಲ್ಲಾಗಿರ್ಬೋದು, ಇದಾಗಿರ್ಬೋದು, ಮಾತಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಒಂದು ಮಾತು ಹೇಳ್ತಿದ್ದೆ ನಮಗಿಲ್ಲಿ. ಸೆಟ್ ಇಡ್ಲಿ ತಿಂದ್ಬಿಟ್ಮೇಲೆ ಅದು ಅಷ್ಟು ಸುಲಭವಾಗಿ ಆಚೆ ಕರ್ಕೋಗೋದಿಲ್ಲ ಅಂತ. ಇವತ್ತು ಅವನ್ನ ಬೇರೆ ಲೆವೆಲ್ ಕರ್ಕೊಟ್ಟಾಯ್ತು. ಖುಷಿ ಆಯ್ತದೆ. ನಮ್ಮ ಲೋಕಲ್ ನಮ್ಮ ಅಣ್ಣ ತಮ್ಮ, ಅವ್ನು ಬೆಳೆದ್ರೆ ನಮ್ಮ ಬೆಳೆದಂಗೆ, ನಮ್ಮನ್ನೇ ಅವನಲ್ಲಿ ನೋಡ್ತಾವಿ ನಾವು ಒಟ್ಟಿಗೆ ಕೂತ್ಕೊಂಡು ಫುಟ್ಪಾತಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ವಿ. ಸಾಕಷ್ಟು ಕನ್ಸುಗಳಿತ್ತು. ಏನೆಲ್ಲ ಕನ್ಸುಗಳು ಕಂಡಿದ್ರು? ಆ ಕನ್ಸುಗಳಲ್ಲಿ ಇವತ್ತು ಈಡೇರ್ತಾ ಇದೆಯಾ? ಹೆಂಗೆ ಅನ್ಸುತ್ತೆ? ಕನ್ಸುಗಳು ಅನ್ನೋದಕ್ಕಿಂತ ಹೊಸ ಸೈಡ್ ಏನಾರ ಮಾಡಬೇಕು ಒಂದು ಅವನದು ಒದ್ದಾಟ, ನಮ್ಮದು ಒದ್ದಾಟ. ನಾವು ಏನಾದರೂ ಮಾಡಮ್ಮ. ಈಗ ನಮ್ಮ ಲೋಕಲಲ್ಲಿ ಈಗ ನಾವು ಯಾರಿಗೋ ಚಾನ್ಸ್ ಕೇಳ್ಕೊ ಹೊರಗಡೆ ಹೋಗೋದಕ್ಕೆ, ನಮ್ಮ ಲೋಕಲಲ್ಲಿ ನಮ್ಮ ಮಾಡ್ತಾವನೆ ಅಂತಂದಾಗ ಹಿಂಗೆ ಸೇರ್ಕ ಮಾಡಮ್ಮ, ಇದೇನೋ ಮಾಡಮ್ಮ ಅನ್ನೋ ಒಂದಷ್ಟು ಪ್ಲ್ಯಾನ್ಗಳು ಸಣ್ಣ ಪುಟ್ಟ ಮಾತಾಡ್ತಿದ್ವಿ ಅವತ್ತು. ಬಟ್ ಇವತ್ತು ಬೇರೆ ಲೆವೆಲ್ಗೆ ಹೋಗೋಣ, CMನ ಮೀಟ್ ಮಾಡೋ ಲೆವೆಲ್ಗೆ ಹೋಗೋಣ ಅಂತಂದ್ರೆ ಒಂಥರ ಖುಷಿ. ಈಗ ಬೇರೆ ಲೆವೆಲ್ ಇರ್ಬೋದು, ಆದರೆ ಆರಂಭದಲ್ಲಿ ಪಟ್ಟಂಥ ಕಷ್ಟಗಳು, ಹೌದು, ಆ ಕಷ್ಟ ಯಾರಿಗೂ ಬೇಡ. ಅವನು ಒದ್ದಾಟಗಳು, ಕಾಮಿಡಿ ಕಿಲಾಡಿಗೆ, ಆಮೇಲೆ ಜೊತೆಗೆ ಅದರಲ್ಲೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು 2 ಸೆಲೆಕ್ಟ್ ಆಗಿತ್ತು. ಇದ್ರಕ್ಕೆ ಅರ್ಧ ಬರೋನು, ಇಲ್ಲರೂ ಪ್ರಾಕ್ಟೀಸ್ ಮಾಡೋನು, ಅಲ್ಲಿಂದ ರಪ್ ಅಂತ ಓಡೋನು, ಅಲ್ಲೋಗಿ ಅಂದರೆ ಅಟ್ ಎ ಟೈಮ್ 2 ನಡೀತಿದ್ದು, ಅರ್ಧ ಗಂಟೆ ಡಿಫ್ರೆನ್ಸು ಟೆಲಿಕಾಸ್ಟು. ಬಟ್ಟು ವಾರಗಟ್ಟಲೆ ಪ್ರಾಕ್ಟೀಸ್ ಅದಲ್ಲ, ಇಲ್ಲಿಗೂ 3 ದಿನ ಕೊಡ್ಬೇಕು, ಅಲ್ಲಿಗೂ 3 ದಿನ ಕೊಡಬೇಕು, ಮಧ್ಯದಲ್ಲಿ ಅವ್ನ ಕೆಲಸಗಳನ್ನ ನೋಡ್ಬೇಕು, ಎಲ್ಲನೂ ಮಾಡ್ಕೊಂಡು ಸ್ಟ್ರಗಲ್ ಪಟ್ಟೋದಕ್ಕೆ ಬಂದವನು. ಇವತ್ತೇನೋ ಒಂದು ಬಿಗ್ ಬಾಸ್ ಮಾಡಿಬಿಟ್ಟವನೇ, ಅಲ್ಲಿಂದ ಜನ ಗೆಲ್ಸೋರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂದಲೂ ಸ್ಟ್ರಗಲ್ ತುಂಬ ಜಾಸ್ತಿ ಅದ. ಬಿಗ್ ಬಾಸ್ ಗೆದ್ದಾದ್ಮೇಲೆ ಇದೇ ರೋಡಲ್ಲಿ ಮೆರವಣಿಗೆ ಮಾಡಿದ್ರು. ನಿಮ್ಮ ಶಾಪ್ ಮುಂದೆನೇ ಕೂಡ ಅವ್ರನ್ನ ವೆಲ್ಕಮ್ ಕೂಡ ಮಾಡಿದ್ರಿ. ಅವ್ರು ಗುರ್ತಿದ್ದು ಮಾತಾಡ್ಸಿದ್ರೆ ಅದೇ ಯಾವ ರೀತಿ ತಕ್ಷಣ ನಿಮಗೆ? ತುಂಬ ಚೆನ್ನಾಗಿತ್ತು. ನಾನು ಅಂಗಡಿ ಒಳಗೆಲ್ಲ ಕರೆಸ್ಬೇಕು ಅಂದರೆ ನನ್ನದೇ ಒಂದು ಇದರಲ್ಲಿ, ನಮ್ಮ ಅಂಗಡಿಲಿ ಏನಪ್ಪ ಅಂತಂದರೆ, ನಮ್ಮ ಇದನ್ನು ಓಟ್ ಹಾಕ್ಸೋಕ್ಕೆ ಸಲುವಾಗಿ ಯಾರು ಓಟ್ ಹಾಕ್ತಾರೆ, ಓಟ್ ಹಾಕಿ ಯಾರು ತಂದು ತೋರಿಸ್ತಾರೆ, ಅದನ್ನು ಒಬ್ರಿಗೆ ಸಿಂಗಲ್ ಪರ್ಸನ್ಗೆ 500 ರೂಪಾಯಿಗೆ ಒಂದು ಜೀನ್ಸ್ ಪ್ಯಾಂಟು, ಒಂದು ಶರ್ಟು ಅಂತ ಕೊಟ್ಟಿದ್ದೆ. ಅಂದರೆ ಅವ್ರವ್ರ ಅಂಗಡಿಗಳಲ್ಲಿ ಅವ್ರವ್ರು ಒಂದೊಂದು ಥರ ಆಫರ್ ಕೊಟ್ಟರೆ, ನಾನು ಒಂದು ಸ್ವಲ್ಪ ದೊಡ್ಡದಾಗಿ ಕೊಟ್ಟೆ. ತುಂಬ ಜನ, ಸಾವಿರಾರು ಜನ ಬಂತು, ತೋರಿಸ್ತು. ಎಲ್ಲ ನಾವು ವಿಡಿಯೋಗಳಲ್ಲಿ ಹಾಕಿದ್ದೀನಿ, ನೋಡಿರ್ಬೋದು ನಂದು ಇನ್ಸ್ಟಾಗ್ರಾಮಲ್ಲಿ. ತುಂಬ ಜನ ಚೆನ್ನಾಗಿ ಬಂದು ರೆಸ್ಪಾನ್ಸ್ ಮಾಡಿ, ನಾವು ಹಾಕಿದ್ವಿ. ನಾನು ಹೇಳಿದ ಲಿಮಿಟ್ ಮುಗಿದ ಮೇಲೂ ಜನ ಬಂದು ನಾವು ಓಟ್ ಹಾಕಿದ್ವಿ ನೋಡಿ ಅಂತಂತಂದರು. ಹಾಗಾಗಿ ಒಂಥರ ಖುಷಿ. ನಮ್ಮ ಕಡೆಯಿಂದ ಒಂದು 50,000, ಒಂದು 10,000, 20,000 ಓಟ್ ಹಾಕ್ಸಿದ್ದೀವಿ ಅನ್ನೋದು ಒಂದು ಖುಷಿ. ಆಫ್ಟರ್ ಬಿಗ್ ಬಾಸ್ ಮಾತಾಡಿದ್ರೆ ಫೋನಲ್ಲಿ ಅಥವಾ ನೇರವಾಗಿ ಸಿಕ್ಕಿಲ್ಲ? ಇನ್ನೂ ಸಿಕ್ಕಲಿಲ್ಲ. ನಾನು ಸುಮಾರು ಸತಿ ಟ್ರೈ ಮಾಡಿದೆ. ಎಲ್ಲ ಪಾಪ ಅವನಿಗೆ ಇದೊಂದೇ ಅಂತ ಅಲ್ವಲ್ವ, ಈಗ ಫಸ್ಟು ಮಳವಳ್ಳಿ ರೋಡ್ ಮಾತ್ರ ಇತ್ತು ಊರಿಗೆ ಬರೋಕ್ಕೆ ಹೋಗೋಕ್ಕೆ. ಈ ಕರ್ನಾಟಕ ಪೂರ್ತಿ ರೋಡ್ ಆಗದೆ, ಎಲ್ಲೋದ್ರೂ ಎಲ್ಲರೂ ಮನೆ ಮಗ ಅವನೀಗ. ಬರ್ತಾನೆ, ನಮ್ಮ ಪ್ರಕಾರ ಬರ್ತಾನೆ. ಯಾವಾಗ ಬರ್ತಾನೋ ಗೊತ್ತಿಲ್ಲ, ಬರ್ತಾನೆ ಒಟ್ಟಲ್ಲಿ ಎಲ್ಲ ಕಡೆ. ಜಾಸ್ತಿ ನಿಮಗೆ ಪದೇ ನೆನಪಾಗುವಂಥ ನೀವಿಬ್ರು ಜೊತೆಗೆ ಕಳೆದಂಥ ಕ್ಷಣ ಅಂದರೆ ಯಾವ ಕೆಲಸ? ಅಂದರೆ ನಾವು ಶೋಗಿಂತಲೂ ಹೆಚ್ಚಾಗಿ, ಅಂದರೆ ನಾವು ಈಗ ಹೇಳ್ತಾನಲ್ಲ, ಜೊತೆಲಿ ಇಟ್ಕೊಂಡು ಕಡಾಯಿಸ್ಬಿಡ್ದು ಅಂತ ಡೈಲಾಗ್ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿದ್ದಾಗ, ಶೋಲಿದ್ದಾಗ ಅವ್ನು ಹೇಳ್ತಿದ್ದು ಒಂದು ಸತಿ ಬಂದದ್ದು ಏನಾರು ಅಲ್ಲಿ ಮೆರೆದ್ಬಿಟ್ಟು ಹೊಂಟೋಗ್ಬೇಕು, ಚೆನ್ನಾಗೆ ಆಡ್ಬಿಡ್ಬೇಕು. ಟೈಮ್ ವೇಸ್ಟ್ ಅದು ಇದು ಅಂತ ಇದು ಮಾಡೋದಕ್ಕಿಂತ, ಅವ್ನು ಯಾರು ಬೈದ್ರು ತಲೆ ಕೆಡ್ಸ್ಕೊತಿಲ್ಲ, ಯಾರು ಕಾಲು ಎಳೆದ್ರು ತಲೆ ಕೆಡ್ಸ್ಕೊತಿಲ್ಲ. ಮಾಡಿದ ತಕ್ಕನಾಗ ಒಳ್ಳೆ ಪ್ರತಿಫಲ ಸಿಕ್ತು. ನಾವು ಹೇಳ್ದಂಗೆ ಮಾಡ್ತಿದಾರ, ಚೆನ್ನಾಗಿ ಮೆರೆದೋಡ್ಬೇಕು, ಅವಕಾಶ ಸಿಕ್ತಾಗ ಬಳಸ್ಕೊಬೇಕು. ಅವ್ರು ಹೇಳ್ದಂಗೆ ಪರ್ಫೆಕ್ಟಾಗಿ ಮಾಡ್ತಾನೆ. ಅಮ್ಮು ಪೆಗ್ಗೆ ಇಲ್ಲ.
ಮಾಡಬೇಕು ಅಂತಂತ ಅನ್ಕೊಂಡದನ್ನ ಕರೆಕ್ಟಾಗಿ ಮಾಡ್ಕೊಯ್ತವನು ಒಂದೊಂದೇ ಸ್ಟೆಪ್ಪು. ನಮ್ಮ ಹಳ್ಳಿ ಐದ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರ ಮಗ ದುಡ್ಡಿರೋರು ದೊಡ್ಡವರು ಗೆಲ್ತಾ ಇರೋದು ಅದು ಸಾಮಾನ್ಯ ಇದ್ದೇ ಇರ್ತದೆ. ನಮ್ಮ ಮಳವಳ್ಳಿ ಐದ ಅನ್ನೋದಕ್ಕಿಂತ ನಮ್ಮ ಕರ್ನಾಟಕದ ಐದ. ನಮ್ಮ ಮಳವಳ್ಳಿ ನಮ್ಮ ಮಂಡ್ಯ ಭಾಗದವ್ರು ಒಬ್ಬರೇ ಹಾಕ್ಲಿಲ್ಲ ಓಟ, ಇಡೀ ಕರ್ನಾಟಕದಾದ್ಯಂತ ಹಾಕೋರು. ವಿಡಿಯೋಗಳು ಎಲ್ಲೆಲ್ಲಿಂದ ಮಾಡಿ ಕಳ್ಸೋರೆ. ಸುಮ್ಮನೆ ಅಲ್ಲ, ತಮಾಷೆ ಅಲ್ಲ ಅದು. ಯಾವ ಬಿಗ್ ಬಾಸ್ ಅಲ್ಲೂ ಕೂಡ ಈ ಮಟ್ಟದ ಕ್ರೇಜು, ಅಭಿಮಾನ, ಪ್ರೀತಿ ಎಲ್ಲ ಯಾರಿಗೂ ಸಿಕ್ಕಿರಲಿಲ್ಲ. ಈ ಗಿಲ್ಲಿ ಈಗ ಸಿಗ್ತಾ ಇದೆ, ಏನು ಕಾರಣ ಅನ್ಸುತ್ತೆ ನಿಮಗೆ? ಅಣ್ಣ ಲೋಕಲ್ಲು ನಮ್ಮ ಇದು ಏನಂತಂದರೆ ಇದ್ದಂಗೆ ಟ್ರಾನ್ಸ್ಪರೆಂಟಾಗಿ ಅಲ್ಲಿದ್ದು ಅಲ್ಲಿ ಒದರುತ್ತಿದ್ನ. ಈಗ ನಮ್ಮದು ಹಂಗೆ ಏನು ಅಂತಂದರೆ ಈ ಗಳಿಗೆ ಹಿಂಗೆ ಒದ್ರುಬಿಡ್ತೀವಿ. ಯಾರ್ದಾರ ತಪ್ಪು ನೀ ಸರಿಲಕ್ಕಲ್ಲ, ನೀನು ಹಿಂಗೆ ಕಲ್ಲ, ನೀ ಹಿಂಗೆ ಅಂತ ಹಿಂಗೆ ಹೇಳ್ಬಿಡ್ತೀವಿ. ಅವನದು ಅದು ಸರಿ. ಆ ಗಳಿಗೆಗೆ ಬೇಜಾರು ಮಾಡ್ಕೋಬೋದು, ಮಾಡ್ಬೋದು. 100 ಜನದಲ್ಲಿ ಒಬ್ಬರು ಇಬ್ಬರು 3 ಜನ ಎಲ್ಲ ಕಡೆ ಇರ್ತದೆ ಅಣ್ಣ, ಬೈಕೊಳ್ಳೋದು ಉರ್ಕೊಳ್ಳೋದು. ಅದ್ರಲ್ಲಿ 100ಕ್ಕೆ 99 ಭಾಗನೂ ಪ್ಲಸ್ಸೇ. ಎಲ್ಲ ಇಷ್ಟಪಟ್ಟವ್ರೆ. ಯಾರು ಇವತ್ತು ಸಣ್ಣ ಕಲಾವಿದರಾಗಿ ಅಲ್ಲಿಂದ ಬಂದು ಇಷ್ಟೊಂದು ಪ್ರೀತಿ ಟ್ಯಾಟೋ ಹಾಕ್ಸೋದಂತೆ, ದನ ಕಿಚ್ಚಾಯಿಸುವಾಗ ಮ್ಯಾಲೆ ಬರೀದಂತೆ, ಸುಮ್ಮನೆ ಅಲ್ಲ ಅಣ್ಣ. ಮಾತ್ರ ಚೆನ್ನಾಗೈತದೆ. ಒಟ್ಟಿನಲ್ಲಿ ತುಂಬ ಖುಷಿ ಆಯ್ತದೆ ನಮ್ಗೆ ಗೆಳೆಯ ನೋಡಿದ್ರೆ. ಆ ಡೈಲಾಗ್ಗಳಿಂದನೇ ಜನರ ಮನಸ್ಸಿಗೆ ಗೆದ್ದಿದ್ದು, ಇನ್ಸ್ಟಂಟ್ ಕಾಮಿಡಿ, ಆ ಪಂಚು ಅದೆಲ್ಲವೂ ಕೂಡ ಜನಕ್ಕೆ ಇಷ್ಟ ಆಗಿತ್ತು. ಯಾವ್ಯಾವ ಡೈಲಾಗ್ಗಳು ಹೊಡಿತಿದ್ರು ನಿಮ್ಮ ಸ್ಟಾರ್ಟಿಂಗ್ ಡೇಸಲ್ಲಿ ಬರೀತಿದ್ರೆ ಇನ್ಸ್ಟೆಂಟಾಗಿ? ಏನು ಅಂದರೆ ನಾನು ಕೇಳ್ತಿದ್ದು ಒಂದೇ, ಇಷ್ಟು ಉದ್ದ ಮಾಡ್ತಿರಲ್ಲ ಹೆಂಗೆ ಏನು ಅಂದರೆ ನಮ್ಮ ಮೈದಿಂಗೆ ಇನ್ನೊಂದು ಪ್ಲಸ್ ಏನಪ್ಪ ಆಯ್ತದ, ಅವ್ನು ಸೆಟ್ಟಲ್ಲಿ ವರ್ಕ್ ಮಾಡ್ತಿದ್ದ, ಅವ್ನಿಗೆಲ್ಲ ನೋಡ್ತಿದ್ದ ಹೆಂಗೆ ಕಷ್ಟ ಬೀಳ್ತವ್ರೆ, ಏನು ಮಾಡ್ತವ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ. ನಾನು ಫಸ್ಟು ಇದು ಇವತ್ತಿಗೆ ಬಹುಮಾನಕ್ಕೆ ಅನ್ಕೋಬೋದು. ನಾನು ಹೇಳಿದ್ರೆ ನಮ್ಮ ಹೆಂಗಸ್ರಿಗೆ ಹೇಳಿದ್ದೆ, ಅವರು ಒಂದು ಫೇಸ್ಬುಕ್ದು ಚಪ್ಪಲಿ ತೀರ್ಸೋಕದೇನೋ ಒಂದು ವಿಡಿಯೋ ಬಿಟ್ಟಿದ್ರು. ಅವತ್ತು ನಾನು ನಮ್ಮ ಹೆಂಗಸ್ರಿಗೆ ಹೇಳಿದ್ದೆ, ಏನಪ್ಪ ಅಂತಂದರೆ ನೋಡು ಒಳ್ಳೆ ಟ್ಯಾಲೆಂಟ್ ಅದೇ, ಸರಿಯಾಗಿ ಬೆಳೀತಾರೆ ಇವರು, ಇವು ಬೆಳೆದೇ ಬೆಳಿತಾನೆ, ನೋಡ್ಕೊ ಏನಂದೆ ಅಂತನೋ ಅಂತ ತಂದಿದ್ದೆ. ಇವತ್ತು ಕೇಳಿದ್ರೆ ಅದು ಬಹುಮಾನಕ್ಕೆ ಇರ್ಬೋದು, 1 ನಿಮಿಷಕ್ಕೆ ಏನೋ ಬೆಳೆದವನೇ ಹೇಳ್ತಾನೆ. ಇಂಥವ್ರಿಗೂ ಕೂಡ ಆರಾಮದಲ್ಲಿ ಯೂಟ್ಯೂಬ್ ನೋಡಿದವ್ರು ಕೂಡ ಅನ್ಸಿತ್ತು ಒಳ್ಳೆ ಪ್ರತಿಭೆ ಇದೆ. ಆ ಕಾರಣಕ್ಕೆ ಇವತ್ತು ಈ ಕರ್ನಾಟಕ ಜನ ಇಷ್ಟಪಡ್ತಾರೆ. ಹೌದು. ಅದಾದಮೇಲೆ ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದೆ. ಆ ಅಪ್ಲೋಡ್ ಮಾಡಿದ್ದು ಮಿಲಿಯನ್ ಗಟ್ಲೆನೂ ಹೋಗಿತ್ತು ಇನ್ಸ್ಟಾಗ್ರಾಮಲ್ಲಿ. ಯಾರು ನಮ್ಮ ಸೈಡವರಲ್ಲ, ಚೆನ್ನಾಗಿ ಮಾಡೋರೆ ಅಂತಂತ ಆಗ ಪರಿಚಯ ಇಲ್ಲ ನಮಗೂ ಗಿಲ್ಲಿಗೂ. ಅದೇನಾಯಿತು, ಗಿಲ್ಲಿ ಆಫ್ಟರು ಒಂದು ಅಷ್ಟು ದಿವಸ ಆದಮೇಲೆ ಇವೆಲ್ಲ ಈಗ ಮಾಡ್ತಾ ಒಂದು 2-3 ವೀಡಿಯೋ ಮಾಡ್ತಿದ್ದೆ. ಹಂಗೆ ನಾವು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳಿದ್ರು, ಮಾಡಿದ್ದೆ, ಅಪ್ಲೋಡ್ ಮಾಡಿದ್ವಿ, ನೋಡಿದ್ರಿ, ಚೆನ್ನಾಗಿ ಹೋಗಿಡಿತ್ತು ವ್ಯೂಸು. ಅಂದರೆ 1 ಲಕ್ಷ ಜನ ನೋಡ್ತಾರೆ ಅಂದರೆ ಅವತ್ತು ದೊಡ್ಡದೇ ನಮ್ಗೆ ಸ್ಟಾರ್ಟಿಂಗ್ ಡೇಸಲ್ಲಿ. ಯಾರು ವೀಡಿಯೋ ಅಪ್ಲೋಡ್ ಮಾಡ್ಕೊಂಡ್ರೆ ಸಾಕು, ಶೇರ್ ಮಾಡ್ಕೊಂಡ್ರೆ ಸಾಕು ಅಂತಂತ ಇರ್ತೀನಿ. ಹಂಗೆ ಚೆನ್ನಾಗಿ ಆಗೋಗಿತ್ತು, ಚೆನ್ನಾಗಿ ಓಡಿತ್ತು. ಒಂದಾದ್ಮೇಲೆ ಒಂದು ನಲ್ಲಿ ಮಳೆ ಅಂತ ಹಿಂಗೆ ಅನ್ಕೊ ಒಂದೊಂದೇ ಮಾಡ್ಕೊಬಂದ. ಅದ್ರ ಜೊತೆಗೆ ಕಾಮಿಡಿ ಕಿಲಾಡಿ ಸಿಕ್ತು, ಭರ್ಜರಿ ಬ್ಯಾಚುಲರ್ ಸಿಕ್ತು, ಅದೊಂದು ಬಿಗ್ ಬಾಸ್ ಸಿಕ್ಕದೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಯ್ತಾ ಇರಲಿ, DKD ಸಿಕ್ಕದೆ. DKDಲ್ಲೂ ತುಂಬ ಚೆನ್ನಾಗಿತ್ತು. ನಾವು 1 ವಾರ 2 ವಾರ ಈ ಕಾಮಿಡಿ ಕಿಲಾಡಿ DKD ಎಲ್ಲ ಮರ್ಜ್ ಮಾಡಿ ಇದು ಮಾಡ್ತಾರೆ. ಅವಾಗ ನಾವು ಆ್ಯಕ್ಟ್ ಮಾಡಿದ್ವಿ. ಶಿವಣ್ಣ ಅವ್ರ ಬಾಯಲ್ಲಿ ನಮ್ಮ ಹೆಸರು ಬಂತು, ನಮ್ಮನ್ನು ಮಾತಾಡ್ಸಿದ್ರು ಅನ್ನೋದೇ ಒಂದು ಖುಷಿ. ಇವತ್ತು ಶಿವಣ್ಣನೇ ಗೆದ್ದೇ ಗೆಲ್ತಾರೆ, ಓಟ್ ಹಾಕಿ ಪಕ್ಕ ಗಿಲ್ಲೇನೇ ಗೆಲ್ಲೋದು ಅಂತಂತ ತುಂಬ ದೊಡ್ಡವರೆಲ್ಲ ಹೇಳಿದ್ರು. ನಮ್ಮ ಜಗ್ಗೇಶ್ ಅಣ್ಣ ಹೇಳಿದ್ರು, ಅವ್ರು ಅವತ್ತೇ ಹೇಳಿದರು. ಅಯ್ಯೋ, ನಾವು ಅಪ್ಪಟ ಭಕ್ತರು ಹೇಳ್ಬೇಕು ಅಂತಂದ್ರೆ ಜಗ್ಗೇಶ್ ಅಣ್ಣಗೆ ಯಾವ ಥರ ಅಂತಂದರೆ ಅವ್ರು ಆಡೋದು, ಅವ್ರ ರಾಯನ್ನ ನೆನ್ಕೊಳ್ಳೋದು ಇವತ್ತಿಗೂ ನೆನ್ಸ್ಕೊತೀನಿ ನಾನು. ಏನಂತಂದರೆ ಸ್ಟಾರ್ಟಿಂಗ್ ಡೇಸಲ್ಲೂ ನಿಂತ್ಕೊಂಡು ಹೇಳಿದ್ರು, ಒಳ್ಳೆ ಭವಿಷ್ಯ ಅದೇ ಕಣ್ರಯ್ಯ, ಬೆಳಿತೀರಿ, ಚೆನ್ನಾಗಿ ಮಾಡ್ರಿ, ಹಿಂಗೆ ಮಾಡ್ಕೊಯ್ತಾರ್ರಿ ಅಂತ ನಮಗೂ ಹಂಗೆ ಹೊಗಳಿದ್ರು. ತುಂಬ ಖುಷಿ ಆಯಿತು ಅವತ್ತೊಂದು ದಿವಸದಲ್ಲಿ. ಈಗ ಒಂದು ಅಂತ ಬಂದು ನಿಂತಿದ್ದಾರೆ, ಬಿಗ್ ಬಾಸ್ ಆಯಿತು, ಮುಂದೆ ಯಾವ ರೀತಿ ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಫ್ರೆಂಡಾಗಿ? ನನ್ನ ಫ್ರೆಂಡಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದ ಮನೆ ಮಗನಾಗಿ ಈಗ ಅವನಿಗೆ ಭಾರಿ ಜವಾಬ್ದಾರಿ ಅದೇ. ಸಡನ್ನಾಗಿ 5 kg 10 kg ಬ್ಯಾಗ್ ಹಿಡಿತಿದ್ದವನಿಗೆ 1 ಕ್ವಿಂಟಾಲು 10 ಟನ್ ಒರೆಸ್ದಂಗೆ ಆಗದೆ. ಆ ಜವಾಬ್ದಾರಿ ಹೊತ್ಕೊ ಹೊರಬೇಕು ಅಂದರೆ ತುಂಬ ಸೂಕ್ಷ್ಮವಾಗಿ ಅತ್ತಾಗಿತ್ತಾಗಿ ಎಲ್ಲೂ ಸಿಗಾಕದಂಗೆ, ಬೇರೆಯವ್ರ ಮಾತುಗಳಿಗೆಲ್ಲೂ ಕಿವಿ ಕೊಡ್ದಂಗೆ ಅಚ್ಚುಕಟ್ಟಾಗಿ ತನ್ನ ಟ್ಯಾಲೆಂಟ್ ಅನ್ನೋದೇ ಅದು ಮಾಡ್ಕೊಂಡು ಚೆನ್ನಾಗಿ ಬೆಳ್ಕೊಂಡು ಹೊಂಟೋದ್ರೆ ಸಾಕು. ನಮಗೂ ಅದೇ ನೋಡ್ಬೇಕು ಅಂತಂತ ತುಂಬ ಆಸೆಲಿದ್ದೀವಿ. ನಮ್ಮ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.